ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಚುನಾವಣಾ ಕಣ ಸಮರ್ಥ ಶಾಮನೂರು ಕ್ಷೇತ್ರದ ಪಾಲಿಗೆ ಅಸಮರ್ಥಾನ ಅನ್ನೋ ಪ್ರಶ್ನೆ ಹುಟ್ಟುಕೊಳ್ತಾ ಇದೆ ನೋಡಿ. ಸಮರ್ಥ ಹೋದಲ್ಲೆಲ್ಲ ಮಹಿಳೆಯರಿಂದ ತರಾಟನೆ ತೆಗೆದುಕೊಳ್ತಾ ಇರೋದು. ಯಾಕೆ ಈ ಕ್ಷೇತ್ರಕ್ಕೆ ಅಸಮರ್ಥ ಅನ್ನೋ ಪ್ರಶ್ನೆ ಹುಟ್ಟುಕೊಳ್ತಾ ಇದೆ ಅಂದ್ರೆ ಇದನ್ನ ಅಲ್ಲಿ ಜನ ಹೇಳ್ತಾ ಇರೋದು. ಸಮರ್ಥ ಹೋದಲ್ಲೆಲ್ಲ ಮಹಿಳೆಯರಿಂದ ಕ್ಲಾಸ್ ತೆಗೆದುಕೊಳ್ಳಲಾಗ್ತಾ ಇದೆ. ಮತಯಾಚನೆ ವೇಳೆ ಸಮರ್ಥ್ಗೆ ಮುಜುಗರವೋ ಮುಜುಗರ. ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದ ಮಹಿಳೆ ಸಾತ್ವಿಕ ಆಕ್ರೋಶ ಹೊರಹಾಕಿದ್ದಾರೆ. ಸಾತ್ವಿಕ ಆಕ್ರೋಶಕ್ಕೆ ದಂಗಾಗಿರೋದು ಸಮರ್ಥ ಶಾಮನೂರು. ಮತ ಹಾಕಿದ್ರೂ ಸಿಗದ ಸರ್ಕಾರಿ ಸೌಲಭ್ಯ ಅಂತ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಮಹಿಳೆ. ಮರು ಉತ್ತರ ನೀಡೋದಕ್ಕೆ ಆಗದೆ ಅಸಹಾಯಕನಾಗ್ಬಿಟ್ಟಿರೋದು ಸಮರ್ಥ ಶಾಮನೂರು. ಯೋಜನೆಗ ಮಾಹಿತಿ ಗೊತ್ತಿಲ್ಲದೇನೆ ಉತ್ತರ ಕೊಡಕ್ಕಾಗ್ದೇನೆ ತಡಬಡಿಸ್ಬಿಟ್ಬಿಟ್ಟಿದ್ದಾರೆ ಸಮರ್ಥ ಅವರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನನ್ನ ಕೊಲೆಗ್ ದಶರಥ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದಶರಥ್, ಸಾಮಾನ್ಯವಾಗಿ ಎಲೆಕ್ಷನ್ ಅಂತ ಅಂದಾಗ ಚಪ್ಪಾಳೆ ಇರತ್ತೆ, ಜೈಕಾರ ಇರತ್ತೆ. ಬಟ್ ಇಲ್ಲಿ ಯಾಕೋ ಗೊತ್ತಿಲ್ಲ, ಕಾಂಗ್ರೆಸ್ನ ಅಭ್ಯರ್ಥಿಗೆ ಹೋದಲೆಲ್ಲ ಮುಜುಗರ, ಮುಖಭಂಗನೆ ಆಗ್ತಾ ಇದೆ, ಅಸಮರ್ಥ ಅಂತ ಅನ್ಸ್ಕೊಳ್ತಾ ಇದ್ದಾರೆ ಸಮರ್ಥ. ನಿತ್ತೀಗ ಹುಡುಗನಿಗೆ ಹುಡುಗಿ ನೋಡಕ್ಕೆ ಹೋದಾಗ ನಮ್ಮ ತಂದೆ ಮುಖ ನೋಡಿ ಹುಡುಗಿ ಕೊಟ್ಬಿಡಿ, ನಮ್ಮ ತಾತನ ಮುಖ ನೋಡಿ ಹುಡುಗಿ ಕೊಟ್ಬಿಡಿ, ಅಥವಾ ನಮ್ಮ ತಾಯಿ ಮುಖ ನೋಡಿ ಹುಡುಗಿ ಕೊಟ್ಬಿಡಿ, ಮದುವೆ ಮಾಡಿಸ್ಕೊಡ್ಬಿಡಿ ಅಂತ ಹೇಳಿದ್ರೆ ಹುಡುಗನ ಯೋಗ್ಯತೆ ಮುಖ್ಯ ಆಗುತ್ತೆ. ಜೊತೆಗೆ ಹುಡುಗ ಸಾಮರ್ಥ್ಯ ಇದೆಯಾ, ಆ ಹುಡುಗನಿಗೆ ಕುಟುಂಬ ನಿಭಾಯಿಸುವಂತ ಜವಾಬ್ದಾರಿಯ ಶಕ್ತಿ ಇದೆಯಾ ಅಂತ ಅರಿವಾಗಬೇಕಾಗತ್ತೆ. ಇಲ್ಲಿಯೂ ಕೂಡ ಸಮರ್ಥದ ಅದೇ ರೀತಿಯ ಉದಾಹರಣೆಯಾಗಿ ನಿಲ್ಲುತ್ತೆ. ಯಾಕಂತ ಹೇಳಿದ್ರೆ ಸಮರ್ಥ ಹೋದ ಕಡೆಯಲ್ಲೆಲ್ಲ ಪ್ರಚಾರ ಮಾಡೋ ಬಗ್ಗೆ ಏನ್ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮ ತಾತ ಶಾಮನೂರು ಶಿವಶಂಕರಪ್ಪ ಅವರು ಇಷ್ಟೆಲ್ಲ ಕೊಡುಗೆಗಳನ್ನ ಕೊಟ್ಟಿದ್ದಾರೆ, ನಮ್ಮ ತಾಯಿ ಸೇವೆ ಮಾಡಿದ್ದಾರೆ, ನಮ್ಮ ತಂದೆ ಸೇವೆ ಮಾಡ್ತಾ ಇದ್ದಾರೆ, ನಮ್ಮ ತಂದೆ ತಾಯಿ ತಾತನ ಮುಖ ನೋಡಿ ನನಗೆ ಓಟ್ ಕೇಳಿ ಅಂತ ಕೇಳ್ತಿದ್ದಾರೆ. ಆದ್ರೆ ಸಮರ್ಥಿಗೆ ಸಾಮರ್ಥ್ಯ ಇದೆಯಾ ಅಂತ ಹೇಳಿದ್ರೆ ಆ ಸಾಮರ್ಥ್ಯ ಹುಡುಕುವಲ್ಲಿ ಜನ ಇಲ್ಲಿ ವೈಫಲ್ಯತೆಯನ್ನು ಕಂಡುಕೊಳ್ತಾ ಇದ್ದಾರೆ, ಜನರೇ ವೈಫಲ್ಯತೆಯನ್ನು ಕಂಡುಕೊಳ್ತಾ ಇದ್ದಾರೆ. ಜನರು ಕೇಳುವಂತ ಪ್ರಶ್ನೆಗಳಿಗೆ ಸಮರ್ಥವಾಗಿ ಉತ್ತರ ನೀಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ನೋಡಿ, ಈ ವಿಡಿಯೋ ಮಾತ್ರ ಗಮನಿಸಿ. ಈ ವಿಡಿಯೋದಲ್ಲಿ ಹೋದ್ರೆ ಅವ್ರು ಕೇಳ್ತಾ ಇದ್ದಾರೆ, ನಾವು ಕಾಂಗ್ರೆಸ್ನ ಮತದಾರರು, ಕಾಂಗ್ರೆಸ್ಗೆ ಓಟ್ ಹಾಕಿದ್ದೇವೆ, ನಾವೇನಾದ್ರೂ ಪ್ರಶ್ನೆಗಳನ್ನ ಕೇಳಿದ್ರೆ, ನಾವೇನಾದ್ರೂ ಸೌಲಭ್ಯಗಳನ್ನ ಕೇಳಿದ್ರೆ ಏನ್ ತೋರಿಸ್ತಾ ಇದ್ದೀರಿ ನೀವು, ಏನ್ ತೋರಿಸ್ತಾ ಇದ್ದೀರಿ ಅಂದ್ರೆ ಲೀಡರ್ಗಳನ್ನ ತೋರಿಸ್ತಾ ಇದ್ದೀರಿ. ಲೀಡರ್ಗಳು ನಮ್ಮ ಯಾವ ಲೀಡರ್ಗಳು ಕೂಡ ನಮಗೆ ಸ್ಪಂದಿಸ್ತಾ ಇಲ್ಲ, ಯಾವ ಕೆಲಸಗಳು ಕೂಡ ಆಗಿಲ್ಲ. ಈಗ ಮತದಾನ ಬಂದಿದೆ, ವೋಟಿಂಗ್ಗೋಸ್ಕರ ನಮ್ಮ ಮನೆ ಬಾಗಿಲಿಗೆ ಬಂದಿದ್ದೀರಿ, ಬಟ್ ನಾವು ನಿಮ್ಮ ಮನೆಯ ಬಾಗಿಲಿಗೆ ಬಂದಿದ್ರೆ ಕೆಲಸ ಆಗಿದೆಯಾ ಅಂತ ಕೇಳಿದ್ರೆ ತಡಬರಿಸ್ತಾ ಇದ್ರು ಸಮರ್ಥ. ಉತ್ತರ ಕೊಡ್ಲಿಕ್ಕೆ ಪರದಾಡಿದ್ರು, ಮುಜುಗರವನ್ನ ಅನುಭವಿಸಿದ್ರು, ಗೊಂದಲಮಯ ವಾತಾವರಣ ಸನ್ನಿವೇಶ ಆಯ್ತು. ಪ್ರಶ್ನೆ ಕೇಳಿದಂತ ಆ ಮಹಿಳೆಯ ಬಾಯಿ ಮುಚ್ಚಿಸುವಂತ ಕೆಲಸ ಆಯ್ತು. ಅದರ ಜೊತೆಗೇನೆ ಯಾವ ಯೋಜನೆಯ ವಿಚಾರವನ್ನ ಕೇಳ್ತಾ ಇದ್ದಾರೆ ಅನ್ನುವ ಅರಿವು ಕೂಡ ಸಮರ್ಥಿಗೆ ಆಗ್ಲಿಲ್ಲ. ಹೀಗಾಗಿ ಜನರು ಕೇಳುವಂತ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ದಂಗಾಗಿ ಒಂದು ರೀತಿ ಬರಸಿಡಿಲು ಬಡಿದಂತ ರೀತಿಯಲ್ಲಿ ಸಮರ್ಥಿ ನಿಂತುಕೊಳ್ತಾ ಇದ್ದಾರೆ. ಮಾತನಾಡಲು ಬರ್ತಾ ಇಲ್ಲ, ಉತ್ತರ ಕೊಡಲು ಬರ್ತಾ ಇಲ್ಲ, ಅಸಮರ್ಥವಾಗಿ ಅದನ್ನ ಫೇಸ್ ಮಾಡ್ಲಿಕ್ಕೂ ಆಗ್ತಾ ಇಲ್ಲ. ಸೊ ಒಂದು ಕಡೆ ಮುಸ್ಲಿಂ ಬಾಹುಳ್ಯವಿರುವಂತ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೈ ತಪ್ಪಿದೆ ಎನ್ನುವ ಕಾರಣಕ್ಕಾಗಿ ಬಹಳ ದೊಡ್ಡ ಪ್ರಮಾಣದ ವಿರೋಧಾಭಾಸಗಳನ್ನು ಎದುರಿಸಬೇಕಾಗಿದೆ. ಇಲ್ಲಿಯ ಇತಿಹಾಸದವರೆಗೆ ದಾವಣಗೆರೆಯ ಇತಿಹಾಸವನ್ನು ತೆಗೆದುಕೊಂಡು ನೋಡಿದ್ರೆ ಮುಸ್ಲಿಮರು ಕಾಂಗ್ರೆಸ್ ವಿರುದ್ಧ ಸೆಟೆದು ನಿಂತಿದ್ದ ಪರಿಣಾಮ ಇಷ್ಟು ದೊಡ್ಡಕ್ಕಿದೆಯಾ ಅಂತ ಹೇಳಿದ್ರೆ ಯಾವ ಕಾರಣಕ್ಕೂ ಕೂಡ ಉದಾಹರಣೆ ಇತಿಹಾಸದಲ್ಲಿ ಇಲ್ಲ. ಆದರೆ ಇದೇ ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ನ ವಿರುದ್ಧ ಸೆಟೆದು ನಿಂತಿದ್ದಾರೆ ಮುಸ್ಲಿಮರು. ಮತ್ತೊಂದು ಕಡೆ ಅಸಮಾಧಾನಿತರು ಇದ್ದಾರೆ, ಅನೇಕರು ಇದನ್ನ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಕೇವಲ ಈ ಸನ್ನಿವೇಶ, ಮುಜುಗರದ ಸನ್ನಿವೇಶ ಸಮರ್ಥಿಗೆ ಮಾತ್ರವಲ್ಲ, ಅವರ ತಾಯಿ ಪ್ರಭಾ ಮಲ್ಲಿಕಾರ್ಜುನ್ ಕಾಲಿಟ್ಟ ಕಡೆಗಳಲ್ಲೂ ಕೂಡ ಮುಜುಗರವನ್ನು ಅನುಭವಿಸ್ತಾ ಇದ್ದಾರೆ. ಪ್ರಶ್ನೆ ಕೇಳಿದ್ರೆ ಉತ್ತರವನ್ನ ಕೇಳಲಿಕ್ಕೆ ಆಗ್ತಾ ಇಲ್ಲ. ನಿಮ್ಮ ಮನೆಯ ಬಾಗಿಲಿಗೆ ಬಂದು ನಿಂತು ಪ್ರತಿ ದಿನವೂ ಕೂಡ ಕಾದ್ರೂ ನಿಮ್ಮ ದರ್ಶನ ಸಿಗೋದಿಲ್ಲ, ನೀವು ನಮ್ಮ ಮನೆ ಬಾಗಿಲಿಗೆ ಬರ್ತಾ ಇದ್ದೀರಿ ಅಂದ್ರೆ ಓಟ್ ಹಾಕ್ಬೇಕಾ ಅಂತ ಕೇಳ್ತಾ ಇದ್ದಾರೆ. ಹೀಗಾಗಿ ಅದರ
ಅವೆಲ್ಲ ಪ್ರಶ್ನೆಗಳಿಗೆ ಉತ್ತರವಿಲ್ಲ. ಹೀಗಾಗಿ ಶಾಮನೂರು ಶಿವಶಂಕರಪ್ಪ ಕುಟುಂಬದ ಆಸ್ತಿ ಎನ್ನುವ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಇತ್ತಲ್ಲ, ಜೊತೆಗೆ ಶಾಮನೂರು ಶಿವಶಂಕರಪ್ಪ ಕುಡಿ ಎನ್ನುವ ಕಾರಣಕ್ಕಾಗಿ ಸಮರ್ಥಕ್ಕೆ ಸಿಕ್ಕಿರುವ ಕಾರಣ ಇದೆಯಲ್ಲ, ಈಗ ಅದನ್ನ ಪ್ರಾಕ್ಟಿಕಲ್ ಆಗಿ ನೋಡ್ತಾ ಇದ್ರೆ ಸಮರ್ಥ ಅದನ್ನ ಮುಜುಗರದ ಸನ್ನಿವೇಶವನ್ನಾಗಿ ಅವರು ಟರ್ನ್ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಜೊತೆಗೆ ಶಾಮನೂರು ಶಿವಶಂಕರಪ್ಪ ಪಕ್ಷ ಕಟ್ಟಿ ಬೆಳೆಸಿಬಿಟ್ಟಿದ್ದಾರೆ, ಹೀಗಾಗಿ ನನಗೆ ಸಿಗಬೇಕು ಅಂತ ಹೇಳಿದ್ರೆ ಅವರ ಮನೆ ಆಸ್ತಿ ಅಲ್ಲ, ಇದು ಪಕ್ಷದ ಟಿಕೆಟ್ ಅವರ ಮನೆ ಆಸ್ತಿ ಅಲ್ಲ, ಇದು ಪ್ರಜಾಪ್ರಭುತ್ವ, ಇದು ಕುಟುಂಬದ ಆಸ್ತಿ ಅಲ್ಲ, ಕುಟುಂಬದ ವಂಶ ಪಾರಂಪರ ರಾಜಕಾರಣ ಮಾಡುವಂತ ರೀತಿಯಲ್ಲ. ಕಾಂಗ್ರೆಸ್ ಸಮರ್ಥಗೆ ನೀಡುವ ರೀತಿಯ ಟಿಕೆಟ್ ಕೊಟ್ಟಿದೆಯಲ್ಲ, ಈಗ ಅದು ಅನುಭವಿಸ್ತಾ ಇದೆ. ಹೀಗಾಗಿ ಸಮರ್ಥ ಹೋದ ಕಡೆಯಲ್ಲೆಲ್ಲವೂ ಕೂಡ ಮುಜುಗರ ಸನ್ನಿವೇಶ, ತಡಬಡಾಯಿಸುವುದು, ಗೊಂದಲಕ್ಕೆ ಬೀಳುವುದು, ಉತ್ತರ ನೀಡದೆ ಕೈ ಮುಗಿದು ಸ್ಮೈಲ್ ಮಾಡಿ ಅಲ್ಲಿಂದ ಹೋಗುವಂಥದ್ದು, ಬರಿಗಾಲಲ್ಲಿ ಹೋಗ್ತಾ ಇದ್ದಾರೆ. ಬಹಳ ದೈವಿಕ ಭಕ್ತಿಯನ್ನು ಕೂಡ ಪ್ರದರ್ಶನ ಮಾಡ್ತಾ ಇದ್ದಾರೆ. ಆದರೆ ಜನಶಕ್ತಿ ಪಡೆಯುವಲ್ಲಿ ಕಾಂಗ್ರೆಸ್ ಹಿಂದೆ ಉಳಿತಾ ಇದೆ, ಸಮರ್ಥ ಹಿಂದೆ ಉಳಿತಾ ಇದ್ದಾರೆ. ಸೊ ಹೀಗಾಗಿ ಸಮರ್ಥ ಆಗಲಿ, ಶಾಮನೂರು ಕುಟುಂಬ ಆಗಲಿ, ಕಾಲಿಟ್ಟ ಕಡೆಯಲ್ಲಿ ಒಂದು ಸಾತ್ವಿಕ ಆಕ್ರೋಶ ಇದೆ ಜನರಲ್ಲಿ. ಇಷ್ಟು ದೊಡ್ಡ ಕುಟುಂಬ, ಇಡೀ ದಾವಣಗೆರೆಯನ್ನೇ ನಾವು ಗುತ್ತಿಗೆ ತೆಗೆದುಕೊಂಡು ಅನ್ನುವ ರೀತಿಯಲ್ಲಿ, ಅಥವಾ ಇಡೀ ದಾವಣಗೆರೆ ನಮ್ದು ಅನ್ನುವ ದೊಡ್ಡ ಸಾಮ್ರಾಜ್ಯ ಪ್ರದರ್ಶನ ಮಾಡುವಂತ ಶಾಮನೂರು ಕುಟುಂಬಕ್ಕೆ ಈಗ ಮುಜುಗರ ಎದುರಾಗ್ತಾ ಇದೆ. ಇದು ಚುನಾವಣೆಯ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನ ಉಂಟು ಮಾಡುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಎರಡು ಮಾತಿಲ್ಲ. ಹೀಗಾಗಿ ನೀತಿ ಕಾದ್ ನೋಡಬೇಕಾಗಿದೆ. ಇನ್ನು 7-8 ದಿನ ಪ್ರಚಾರ ಇದೆ. ಈ ಪ್ರಚಾರದಲ್ಲಾದ್ರೂ ಕೂಡ ಸಮರ್ಥ ವೃದ್ಧಿಸಿಕೊಳ್ತಾರ, ಅವರ ಶಕ್ತಿ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ತಾರ ಅಂತ. ಯಾಕಂದ್ರೆ ವಿದೇಶದಲ್ಲಿ ಓದಿದ್ದೇನೆ ನಾನು, ಶಾಮನೂರು ಶಿವಶಂಕರಪ್ಪ ಮಗ ಅನ್ನುವ ಕ್ರೈಟೀರಿಯಾ ಕಾರಣಕ್ಕಾಗಿ ಎಲಿಜಿಬಿಲಿಟಿನ ತೆಗೆದುಕೊಳ್ಳಕ್ ಆಗೋದಿಲ್ಲ. ಜನರ ಮಧ್ಯೆ ಇದ್ದು, ಜನರ ಮಧ್ಯೆ ಓಡಾಡಿ, ಜನರ ಸಮಸ್ಯೆಗಳನ್ನ, ಜನರ ಸಂಕಟಗಳನ್ನ ಅರಿತುಕೊಂಡು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವವನು ಜನನಾಯಕ ಆಗ್ತಾನೆ. ನಾನು ವಿದೇಶದಲ್ಲಿ ಓದ್ಕೊಂಡು ಬಂದೆ ಅನ್ನುವ ಕಾರಣಕ್ಕಾಗಿ ಜನನಾಯಕ ಆಗ್ತಾನೆ ಅಂತ ಹೇಳಿದ್ರೆ ಖಂಡಿತ ಕೂಡ ಅದು ಸಾಧ್ಯವಿಲ್ಲ. ಹಾಗಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನ ಇದನ್ನು ಹೇಗೆ ತೆಗೆದುಕೊಳ್ತಾ ಇದ್ದಾರೆ ಅಂತ ನೀವು ಕೂಡ ನೋಡ್ತಾ ಇದ್ದೀರಿ. ಅದೊಂದು ರೀತಿಯ ಆಕ್ರೋಶದ ಮಾತುಗಳು ವ್ಯಕ್ತವಾಗ್ತಾ ಇದ್ದಾವೆ. ನೀತಿ ಇದು ಚುನಾವಣೆಯ ಮೇಲೆ ಎಷ್ಟೊಂದು ಪರಿಣಾಮವನ್ನು ಬೀರುತ್ತೆ ನೋಡ್ತಾ ಹೋಗ್ಬೇಕು. ಫೈನ್, ಥ್ಯಾಂಕ್ ಯು ದಶರಥ್ ತಮ್ಮೆಲ್ಲ ಡೀಟೇಲ್ಸ್ಗೆ. ఇక్కడ